ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಸಾದನಂ. ಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಜೇನಾಮ ವಿತ್ರ್ಯವತ್ ವಾಗ್ದೇವ್ಯೈ ನಮಃ. ನಮಸ್ಕಾರ, ಶುಭೋದಯ. ತಾವು ನೋಡ್ತಾ ಇದ್ದೀರಿ ಪಬ್ಲಿಕ್ ಟಿವಿಲಿ ನಿತ್ಯ ಪೂಜಾ ಕಾರ್ಯಕ್ರಮವನ್ನು. ನಾನು ನಿಮ್ಮ ಮಿತ್ರ ಕಮಲಾಕರ ಭಟ್. ಶುಭವಾದ ಬುಧವಾರ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನನ್ನ ಮಗ ಉತ್ತಮವಂತಹ ಇಂಜಿನಿಯರ್ ಆಗಬೇಕು, ನನ್ನ ಮಗ ಡಾಕ್ಟರೇ ಆಗಬೇಕು, ನನ್ನ ಮಗ ಸೈಂಟಿಸ್ಟ್ ಆಗಬೇಕು ಅನ್ನುವಂಥ ಆಲೋಚನೆಗಳನ್ನು ಇಡ್ತೀರಿ. ಈ ಎಲ್ಲ ರೀತಿಯಾದಂಥ ಬಯಕೆಗಳನ್ನು ಈಡೇರಿಸಿಕೊಳ್ಳೋಕೆ ಏನು ಮಾರ್ಗಗಳಿದೆ ಅನ್ನೋದು ಮಾತ್ರ ನಮ್ಯಾರಿಗೂ ಕೂಡ ಅರಿವಿರೋದಿಲ್ಲ. ಆ ಅರಿವು ನಿಮ್ಮದಾಗಬೇಕು ಎನ್ನುವಂತಹ ಆಲೋಚನೆ ನನ್ನದು. ವಿದ್ಯಾಭ್ಯಾಸಕ್ಕೆ ಒಬ್ಬ ಸ್ವಾಮಿಯ ಅನುಗ್ರಹವಿದ್ದರೆ ಬಹಳ ಸರಳ ಅಂತ ಅನ್ಸುತ್ತೆ. ಎಲ್ಲ ಓದ್ಕೊಂಡಿದ್ದ ನನ್ನ ಮಗ ಎಕ್ಸಾಮ್ ಹಾಲಿಗೆ ಎಂಟ್ರ್ ಆಗ್ತಾನೆ, ಮರ್ತೋಗುತ್ತೆ ಗುರುಗಳೇ ಅನ್ನುವಂಥ ಮಾತನ್ನು ಅನೇಕರು ಆಡಲ್ವೇ? ಆಡ್ತೀರಿ, ಸಹಜ ಅದೆಲ್ಲ. ಹಾಗಾದರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯನ್ನು ಕಾಣಬೇಕು ಅಂತಾದರೆ ಈ ಸ್ವಾಮಿಯ ಆರಾಧನೆಯಿಂದ ಮಾತ್ರವೇ ಸಾಧ್ಯ. ಹಾಗಾದರೆ ಈತನನ್ನು ಕರೆಯುವಂಥದ್ದು ವಿದ್ಯಾವಾರಿಧಿಯಾದ ವಿದ್ಯಾ ಗಣಪತಿ ಅಂತ ಇವನನ್ನು ಕರೆದರು. ಈ ವಿದ್ಯಾ ಗಣಪತಿಯ ಆರಾಧನೆಯನ್ನು ಮಾಡಿದರೆ ಸಾಕು, ನಿಮ್ಮ ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಂದ ಬಿಡಲ್ಪಡುವಂಥ ಮಾರ್ಗವನ್ನು ಕಾಣ್ತೀರಿ. ಸುಖ ಮತ್ತು ಸಂತೋಷದಾಯಕವಂಥ ಬದುಕು ನಿಮ್ಮದಾಗಬೇಕು ಅಂತಾದರೆ ಆರಾಧನೆಯನ್ನು ಮಾಡಬೇಕಾದ್ದು ಈ ವಿದ್ಯಾವಾರಿಧಿ ವಿದ್ಯಾ ಗಣಪತಿಯ ಆರಾಧನೆಯನ್ನು. ಮಕ್ಕಳ ಸ್ಮೃತಿ ಅಂದರೆ ನೆನಪಿನ ಶಕ್ತಿ ಜಾಗೃತವಾಗ್ತಾ ಬರುತ್ತೆ. ಯಾವ ಥರದ ವಿದ್ಯೆಗಿದ್ದಂಥ ಅಡೆತಡೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಎಂಟ್ರೆನ್ಸ್ ಬರೀಬೇಕು, ಅದೇನೇನೋ ನೀಟ್ ಬರೀಬೇಕು, ಮತ್ತೊಂದು ಮರದೊಂದು ಎನ್ನುವಂಥ ಆಲೋಚನೆ ನಿಮ್ಮದಾದಲ್ಲಿ ಇವತ್ತೇ ಎಕ್ಸಾಮ್ ಬರೀತಾ ಇರ್ತಾರೆ. ಮುಂದಿನ ಯಾವ ಪ್ರಿಪೇರ್ ಆಗ್ತಾ ಇದ್ದೀರೋ ಅಂತಹ ಎಲ್ಲ ಮಕ್ಕಳು ಕೂಡ ಈ ದಿನ ಈ ಪೂಜೆಯನ್ನು ಮಾಡಬೇಕು. ಇವನನ್ನು ಕರೆಯುವಂಥದ್ದು ವಿದ್ಯಾವಾರಿಧಿ ವಿದ್ಯಾ ಗಣಪತಿ ಅಂತ. ಇವನಿಗೆ 2 ಹೆಸರುಗಳನ್ನು ಪ್ರಾಜ್ಞರು ಕೊಟ್ಟಿದ್ದಾರೆ. ಈ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಪಾಲಿಗೆ ವಿದ್ಯೆ ಎನ್ನುವಂತಹ ಬೆಳಕನ್ನು ಸರಳವಾಗಿ ಸುಲಭವಾಗಿ ನೀವು ಪಡ್ಕೋತೀರಿ. ತಡ ಮಾಡೋದು ಬೇಡ. ಆ ಸ್ವಾಮಿಯ ಆರಾಧನೆಯನ್ನು ಮಾಡೋಣ. ವಿದ್ಯಾರ್ಥಿಗಳೇ ಈ ಪೂಜೆಯನ್ನು ಮಾಡಿದರೆ ಬಹಳ ಒಳ್ಳೆಯದು. ಎಂದಿನಂತೆ ಸ್ನಾನವನ್ನು ಮಾಡಿಕೊಂಡ ಬಳಿಕ ದೇವರ ಮುಂಭಾಗದಲ್ಲಿ ಆ ತಯಾರಿಯನ್ನು ಹಿರಿಯರು, ತಾಯಿ, ತಂದೆಯರು ಯಾರಾದರೂ ಕೂಡ ಮಾಡ್ಬೋದು. ರಂಗವಲ್ಲಿಯನ್ನು ಇಟ್ಟು ದೇವರ ಪೀಠದಲ್ಲಿರ್ತಕ್ಕಂತಹ ಗಣಪತಿಯ ವಿಗ್ರಹವನ್ನು ಸ್ಟಾರ್ ಹಾಕ್ಕೋಬೇಕು. ಮಧ್ಯದಲ್ಲಿ ಒಂದು ತ್ರಿಕೋಣ, ಸುತ್ತಲೂ ವೃತ್ತ, 8 ದಳ, ಇಷ್ಟು ರೆಡಿ ಮಾಡ್ಕೊಬೇಡಿ ನೀವು. ಈ ರೀತಿಯಾದಂತಹ ಪ್ರಕ್ರಿಯೆಗಳನ್ನು ಮಾಡಿ ದೇವರ ಪೀಠದಲ್ಲಿರ್ತಕ್ಕಂತಹ ವಿಗ್ರಹವನ್ನು ಕೆಳಗಿರಿಸಿ ಶುದ್ಧವಾದಂಥ ಪಾತ್ರೆಯೊಂದರಲ್ಲಿ ಇಡುತ್ತಾ ಎಲ್ಲ ಪೂಜಾ ಪರಿಕರಗಳನ್ನು ಕೂಡ ಸಿದ್ಧ ಮಾಡ್ಕೋಬೇಕು. ಅರಿಶಿನ, ಕುಂಕುಮ, ಸಿಂಧೂರ ಎಲ್ಲ ರೀತಿಯಾದಂಥ ದ್ರವ್ಯಗಳನ್ನು ಮಾಡಿ ಪಂಚಕಜ್ಜಾಯ ಅಂತ ಸಾಮಾನ್ಯವಾಗಿ ಮಾಡ್ತಾರೆ, ಗೊತ್ತಿರುತ್ತೆ. ಕಡಲೆ, ಸಕ್ಕರೆ, ಹಾಗೆ ಬೇಕಾಗಿರತಕ್ಕಂಥ ಎಳ್ಳು ಇತ್ಯಾದಿಗಳಿಂದ ಪಂಚಕಜ್ಜಾಯವನ್ನು ವಿದ್ಯಾವಾರಿಧಿ ವಿದ್ಯಾ ಗಣಪತಿಗೆ ಅರ್ಪಣೆ ಮಾಡಬೇಕಾದ್ದು ಆದ್ಯ ಕರ್ತವ್ಯ. ಹಾಗಾಗಿ ಅದನ್ನು ಕೂಡ ಇಟ್ಕೊಂಡಿರಿ. ಬೆಲ್ಲ ಮತ್ತು ಕಡಲೆ ಇದನ್ನು ಸಪ್ರೇಟಾಗಿ ನೈವೇದ್ಯ ರೂಪಕವಾಗಿ ಇಟ್ಕೊಳ್ಳುವಂಥದ್ದು. ಒಂದು ತೆಂಗಿನಕಾಯಿನ ಒಡ್ಕೋಬೇಕು. 2 ಹೋಳುಗಳನ್ನು ಮಾಡಿ ಆ ಹೋಳಿಗೆ ತುಪ್ಪವನ್ನು ಹಾಕುತ್ತಾ ಅದರಲ್ಲಿ ದೀಪವನ್ನು ಎಡಭಾಗ ಮತ್ತು ಬಲಭಾಗಕ್ಕೆ ದೀಪವನ್ನು ಅಂಟಿಸ್ತಾ ಬರಬೇಕು. ಅಂಟಿಸುವುದರ ಮುಖೇನವಾಗಿ ಆರಾಧಿಸೋಣ. ತಡ ಮಾಡದೆ ಪ್ರಧಾನವಾಗಿ ದೀಪವನ್ನು ಬೆಳಗೋಣ. ಓಂ ಭೋದೀಪದೇ ವಿರೂಪಸ್ಥಂ ಕರ್ಮ ಸಾಕ್ಷ್ಯ ವಿಘ್ನಕೃತ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ವಂ ಸುಸ್ಥಿರೋ ಭವ ಅನ್ನುವ ಮಂತ್ರದಿಂದ ದೀಪವನ್ನು ಬೆಳಗಿದ್ದೇವೆ ಅಂತ ಅನ್ಕೋತೀನಿ. ಎಂದಿರಂತೆ ಘಂಟಾನಾದ. ಓಂ ನಾದ ಶಬ್ದಮಯೀಂ ಘಂಟಾ ಸರ್ವ ವಿಘ್ನಾಪಹಾರಿಣಿ ಪೂಜೆ ದಸ್ತ್ರ ಮಂತ್ರೇಣ ದೇವಸ್ಯ ಪ್ರೀತಿ ಕಾರಣಾತ್ ಅನ್ನುವ ಮಂತ್ರದಿಂದ ಘಂಟಾನಾದ. ಭೂಮಿಗೆ 2 ಅಕ್ಷತನ್ನು ಹಾಕಿ ಭೂತಾಯಿಯ ಪ್ರಾರ್ಥನೆ. ವಿಷ್ಣು ಶಕ್ತಿ ಸಮತ್ಪನ್ನೆ ಶಂಖವರ್ಣೆ ಮಹೀತಲೆ ಅನೇಕ ರತ್ನ ಸಂಪನ್ನೆ ಭೂಮಿ ದೇವಿ ನಮೋಸ್ತುತೆ ಅನ್ನುವುದಾಗಿ ಭೂತಾಯಿಯ ಪ್ರಾರ್ಥನೆಯನ್ನು ಮಾಡಿ ಕುಳಿತುಕೊಳ್ಳುವಂಥ ಆಸನಕ್ಕೆ 2 ಅಕ್ಷತಾದಿಗಳನ್ನು ಕೂಡ ಸಮರ್ಪಣೆಯನ್ನು ಮಾಡುವಂಥದ್ದು. ಪೃಥ್ವಿತ್ವಯಾದ್ರತಾಲೋಕ ದೇವಿತ್ವಂ ವಿಷ್ಣುನಾದ್ರತಾ ತ್ವಂಚಧಾರೆ ಮಾಂ ದೇವೀಂ ಪವಿತ್ರಂ ಕುರುಚಾಸನಂ ಅನ್ನುವಂಥ ಮಂತ್ರದಿಂದ ಆಸನಾದಿ ಶುದ್ಧಿಗಳನ್ನು ಪೂರೈಸಿ
ದೀರ್ಘವಾದಂಥ ಉಸಿರನ್ನು ಬಾಯಲ್ಲಿ ಎಳ್ಕೊಳ್ತಾ ಮೂಗಲ್ಲಿ ನಿಧಾನಗತಿಯಲ್ಲಿ ಉಸಿರಾಟವನ್ನು ಮಾಡ್ತಾ ಬರಬೇಕು. ಇದಕ್ಕೆ ಪ್ರಾಣಾಯಾಮ ಅಂತ ಹೆಸರು. ಪ್ರಾಣಾಯಾಮವನ್ನು ಎಂದಿರಂತೆ ಮಾಡಿಕೊಳ್ಳಿ. ಈಗ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯನ್ನು ಕಾಣಲಿಕ್ಕೆ ಆ ಸ್ವಾಮಿಗೆ ನೀವು ಮನವಿಯನ್ನು ಮಾಡ್ಕೋಬೇಕು. ತಂದೆ ತಾಯಂದಿರು ಕೂಡ ಪೂಜೆ ಮಾಡ್ಬೋದು, ವಿದ್ಯಾರ್ಥಿಗಳು ಕೂಡ ಮಾಡ್ಬೋದು. ಆದರೆ ಸಂಕಲ್ಪವನ್ನು ಮಾಡುವಂಥ ಸಮಯ ಕೂಡ ಇದೀಗ ಬಂದಾಗಿದೆ. ಎಡಗೈಯಲ್ಲಿ ಅಕ್ಷತೆನಿಟ್ಕೊಳ್ಳಿ, ಬಲಗೈಯನ್ನು ಮುಚ್ಚಿ ಬಲ ತೊಡೆ ಮೇಲೆ ನಿಮ್ಮ ಕರಗಳಿರಲಿ. ಓಂ ನಮೋ ನಾರಾಯಣಾಯ ಅಂತ ಇಷ್ಟು ಹೇಳ್ಕೊಳ್ಳಿ. ಅದ್ಯಮಯ ಪೂರ್ವೋಚ್ಚರಿತ ಏವಂ ಗುಣ ವಿಶೇಷವಿಷ್ಟಾಯ ಅಸ್ಯಾಂ ಶುಭ ತಿಥೌ ಅಂತ ಹೇಳಿದ ಬಳಿಕ ಮಮ ಅಂತ ಹೇಳುವಂಥದ್ದು. ಉಪಾತ್ತ ಸಮಸ್ತ ತೀರ್ಥಕ್ಷದ್ವಾರ ಸಪರಿವಾರ ಸಮೇತ ವಿದ್ಯಾವಾರಿಧಿ ವಿದ್ಯಾ ಗಣಪತಿ ಪ್ರೀತ್ಯರ್ಥಂ ಎನ್ನುವುದಾಗಿ ಹೇಳ್ಕೊಳ್ಳಿ. ನಿಮ್ಮ ನಕ್ಷತ್ರ ಅಂದರೆ ನಿಮ್ಮ ಮಕ್ಕಳ ನಕ್ಷತ್ರ, ನಿಮ್ಮ ಮೊಮ್ಮಕ್ಕಳ ನಕ್ಷತ್ರ, ಮರಿಮಕ್ಕಳ ನಕ್ಷತ್ರ ಯಾರ್ಯಾರಿದ್ದರೂ ನಮಗೇನು ಗೊತ್ತು. ಅವರೆಲ್ಲರ ಹೆಸರನ್ನು, ನಕ್ಷತ್ರವನ್ನು, ರಾಶಿಯನ್ನು ಇವೆಲ್ಲವನ್ನು ಕೂಡ ಪಠನ ಮಾಡಿ. ಸರ್ವೋಪದ್ರವ ನಿವಾರಣದ್ವಾರ ಸಪರಿವಾರ ಸಮೇತ ವಿದ್ಯಾವಾರಿಧಿ ವಿದ್ಯಾ ಗಣಪತಿ ಪೂರ್ಣಾನುಗ್ರಹೇಣ ಸಕಲ ವಿಘ್ನ ನಿವರ್ತಿತ್ಪೂರ್ವಕ ಮನೋಭೀಷ್ಟಫಲ ಸಿದ್ಧ್ಯರ್ಥಂ ಸಕಲಾರಿಷ್ಟ ನಿವಾರಣಾರ್ಥಂ ಸಕಲ ಶ್ರೇಯ ಸಂಪಾದನಾರ್ಥಂ ಸಮಸ್ತ ದುರಿತೋಪಶಮನಾರ್ಥಂ ಸಪರಿವಾರ ಸಮೇತ ವಿದ್ಯಾವಾರಿಧಿ ವಿದ್ಯಾ ಗಣಪತಿ ಪೂಜಾ ಆರಾಧನಾಖ್ಯಂ ಕರ್ಮ ಕರಿಷ್ಯೆ ಎನ್ನುವುದಾಗಿ ಹೇಳುತ್ತಾ ಕೆಂಪು ಅಕ್ಷತೆಗೆ ನೀರನ್ನು ಮಿಶ್ರಣ ಮಾಡಿ ಶುದ್ಧವಾದಂಥ ಪಾತ್ರೆಯೊಂದರಲ್ಲಿ ಅಕ್ಷತೆಯನ್ನು ಬಿಡುವಂಥದ್ದು. ಯಾವುದೇ ಕಾರ್ಯವನ್ನು ಮಾಡಿ ಪ್ರಥಮ ಪೂಜೆ ಸಲ್ಲಬೇಕಾದ್ದು ಆ ಒಂದು ವಿಘ್ನವನ್ನು ಹರಣ ಮಾಡತಕ್ಕಂಥ ನಿರ್ವಿಘ್ನದಾಯಕರಿಗೆ ಗಣಪತಿಯನ್ನು ಪ್ರಾರ್ಥಿಸಿಕೊಳ್ಳೋಣ. ವಕ್ರತುಂಡ ಗಣಾಧೀಶ ಸರ್ವದೇವ ನಮಸ್ಕೃತ ಪಾರ್ವತಿ ಪ್ರಿಯ ವಿಘ್ನೇಶ ಮಮ ವಿಘ್ನ ನಿವಾರಯ. ಗಣಪತಿ ಮೇಲೆ ಅಕ್ಷತಾದಿಗಳನ್ನು ಹಾಕಿ ವಿದ್ಯಾವಾರಿಧಿ ವಿದ್ಯಾ ಗಣಪತಿಯನ್ನು ಸನ್ನಿಧಾನವನ್ನು ನಿಮ್ಮ ಮನೆಗೆ ಬರಮಾಡಿಕೊಳ್ಳಿ. ಗರಿಕೆ ಇರಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಂತ ಹೇಳಿದ್ದೆ. ಎಕ್ಕದ ಹೂವು ಕೂಡ ಇದ್ದರೆ ಭಾಳ ಒಳ್ಳೆಯದು. ಗರಿಕೆ ಮತ್ತು ಪುಷ್ಪಾದಿಗಳನ್ನು ಕರ ಮಧ್ಯದಲ್ಲಿ ಇಟ್ಟುಕೊಳ್ಳುತ್ತಾ ಆ ವಿದ್ಯಾವಾರಿಧಿ ವಿದ್ಯಾ ಗಣಪತಿನ ಬರಮಾಡಿಕೊಳ್ಳುವಂತಹ ಸಮಯ. ಓಂ ಗಣಾನಾ ಅಂತ್ವಾ ಗಣಪತಿಂ ಹವಾಮಹೇ ಕವಿಂ ಕಬೀರಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿಭಿಸ್ಸಿದ ಸಾಧನಂ. ಇದು ವೇದ ಮಂತ್ರ. ವಿದ್ಯಾವಾರಿಧಿ ವಿದ್ಯಾ ಗಣಪತಯೇ ನಮಃ ಅವಾಹಯಾಮಿ ಅಂತ ಹೇಳುವಂಥದ್ದು. ಸ್ವಾಮಿಯ ಧ್ಯಾನ, ಅಕ್ಷತೆ ಮತ್ತು ಪುಷ್ಪಾದಿಗಳನ್ನು ಕರ ಮಧ್ಯದಲ್ಲಿ ಇಟ್ಟುಕೊಳ್ಳುತ್ತಾ ಸ್ವಾಮಿಯ ಧ್ಯಾನ. ವಾಗೀಶಾದ್ಯಾ ಸುಮನಸಃ ಸರ್ವಾರ್ಥಾನಾಮುಪಕ್ರಮೇ ಎನ್ನತ್ವಾ ಕೃತಕೃತ್ಯಾಸ್ಯು ತನ್ನಮಾಮಿ ಗಜಾನನಂ ಎನ್ನುವುದಾಗಿ ಹೇಳುತ್ತಾ ಅಥವಾ ಕೇಳಿಸ್ಕೊಂಡಿದ್ದೀರಿ, ಧ್ಯಾನ ಮಾಡಿಬಿಟ್ಟು ಅಕ್ಷತೆಯನ್ನು ಸಮರ್ಪಣೆ ಮಾಡಿ. ಆವಾಹನೆಯಾಗಿದೆ. ಸ್ವಾಗತಾದಿಗಳನ್ನು ಎಂದಿರಂತೆ ಕೋರುತ್ತಾ 4 ಉದ್ಧರಣೆ ನೀರನ್ನು ಶುದ್ಧವಾದಂಥ ಪಾತ್ರೆಯೊಂದರಲ್ಲಿ ಬಿಡುವಂಥದ್ದು. ಪಾದ್ಯ, ಅರ್ಘ್ಯ, ಆಚಮನೀಯ ಹಾಗೂ ಮಧುಪರ್ಕ ಈ ರೀತಿಯಾದಂಥ ಪ್ರಕ್ರಿಯೆಗಳನ್ನು ಪೂರೈಸಿ ಇರುವಂತಹ ಯಾವ ಗಣಪತಿಯ ವಿಗ್ರಹಗಳಿದೆಯೋ ಅದಕ್ಕೆ ಶುದ್ಧವಾದಂಥ ನೀರಿನಿಂದ ಅಥವಾ ಕಬ್ಬಿನ ಹಾಲಿದ್ರೆ ಭಾಳ ಒಳ್ಳೆಯದು, ಸಾಧ್ಯ ಆದರೆ ತಂದುಕೊಂಡು ಅಭಿಷೇಕ ಮಾಡಿ ಆ ಸ್ವಾಮಿಗೆ ಅಭಿಷೇಕವನ್ನು ಮಾಡ್ತಾ ಬರಬೇಕು. ಓಂ ನಮೋ ವ್ರಾತಪತೇ ನಮೋ ಗಣಪತೇ ನಮ ಪ್ರಮತಪತೇ ನಮಸ್ತೇಸ್ತು ಲಂಬೋದರ ಏಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ ಶ್ರೀವರವರದ ಮೂರ್ತಯೇ ನಮೋ ನಮಃ ಅನ್ನೋದಾಗಿ ಹೇಳುತ್ತಾ ಅಭಿಷೇಕವನ್ನು ಮಾಡಿ ಇರುವಂತಹ ಗಣಪತಿಯ ವಿಗ್ರಹಾದಿಗಳನ್ನು ಸ್ವಚ್ಛವಾಗಿ ಒರೆಸಿ ತೊಳೆದು ಆ ಸ್ವಾಮಿಯನ್ನು ಪುನಃ ಜ್ಯೇಷ್ಠನಾದಂಥ ಸ್ವಾಮಿಯನ್ನು ದೇವರ ಪ್ರಯತ್ನದ ಮೇಲೆ ಪ್ರತಿಷ್ಠಾಪನೆ ಮಾಡುವಂಥದ್ದು. ಕೆಂಪು ವಸ್ತ್ರದ ಅರ್ಪಣೆ. ವಸ್ತ್ರಂಗ್ರಹಣ ದೇವೇಶ ಪದ್ಮಪತ್ರಾಯತೆ ಕ್ಷಣ ನಾನಾಭರಣ ವಿಚಿತ್ರಾಢ್ಯಂ ಸರ್ವಸೌಖ್ಯಪ್ರದೋ ಭವ ಎನ್ನುವುದಾಗಿ ಹೇಳಿ ವಸ್ತ್ರವನ್ನು ಅರ್ಪಿಸಿ ಉಪವೀತ ಸ್ಥಾನದಲ್ಲಿ 2 ಅಕ್ಷತಾದಿಗಳನ್ನು ಹಾಕುವಂಥದ್ದು. ಗಂಧದ ಲೇಪನ, ತೇದಿರುವಂಥ ಗಂಧವನ್ನು ಆ ಪ್ಲುತ ಮಾಡಿ ಹೂವಿನೊಂದಿಗೆ ಪ್ಲುತ ಮಾಡುತ್ತಾ ಗಂಧದ ಲೇಪನ. ಶ್ರೀಕಂಠಂ ಚಂದನಂ ದಿವ್ಯಂ ಗಂಧಾಢ್ಯ ಸಮನೋಹರಂ ವಿಲೇಪನಂ ಸುರಶ್ರೇಷ್ಠ ಚಂದನಂ ಪ್ರತಿಗೃಹ್ಯತಾಂ ಎನ್ನುವುದಾಗಿ ಹೇಳಿ ಗಂಧವನ್ನು ಅರ್ಪಿಸಿ ಅಕ್ಷತಾದಿಗಳನ್ನು ಕೂಡ ಅರ್ಪಣೆಯನ್ನು ಮಾಡುತ್ತಾ ಸೌಭಾಗ್ಯ ಮಂಗಳ ದ್ರವ್ಯಗಳಾದಂತಹ ಅರಿಶಿನ ಕುಂಕುಮಾದಿಗಳನ್ನು ಕೂಡ ಆ ವಿಶೇಷವಾದಂತಹ ಗಣಪತಿಗೆ ಅರ್ಪಣೆಯನ್ನು ಮಾಡುವಂಥದ್ದು. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅನ್ನೋದಾಗಿ ಅರಿಶಿನ ಕುಂಕುಮಾದಿಗಳನ್ನು ಹಾಕಿ ವಿದ್ಯಾರ್ಥಿಗಳಿಂದ ಗಂಧದಲ್ಲಿ ಆ ದೂರ್ವೆಯನ್ನು ಅದ್ದುತ್ತಾ ಆ ಗಂಧವನ್ನು ಅರ್ಪಣೆ ಮಾಡಿ. ಕಾಂಡಾತ್ ಪ್ರರೋಹಂತೆ ಪುರುಷ ಪರೇ ಏವಾನು ದೂರ್ವೆ ಪ್ರತನು ಸಹಸ್ರೇಣ ಶತೇನ ಚ. ಇದು ವೇದ ಮಂತ್ರ. ದೂರ್ವಾಂಕುರಾಣಿ ಸಮರ್ಪಯಾಮಿ, ಇದು ಸರಳವಾದಂಥ ನಾಮಮಂತ್ರ. ಈ ಮಂತ್ರವನ್ನು ಹೇಳಿ ದೂರ್ವೆಯನ್ನು ಅರ್ಪಿಸಿ ತಂದಿರುವಂಥ ಹೂವಿನಿಂದ ಅಲಂಕಾರವನ್ನು ಮಾಡ್ತಾ ಬರಬೇಕು. ಮಲ್ಲಿಕಾ ಸುಗಂಧೀನಿ ಮಾಲತ್ಯಾದೀನಿ ವೈ ಪ್ರಭು ಮಯಾರ್ಥಾನಿ ಪೂಜಾರ್ಥಂ
ಪುಷ್ಪಾಣಿ ಗಣನಾಯಕ ಎನ್ನುವುದಾಗಿ ಹೇಳಿ ಪುಷ್ಪಾದಿ ಮಾಲಿಕೆಗಳನ್ನು ಕೂಡ ಅರ್ಪಣೆಯನ್ನು ಮಾಡುತ್ತಾ ನಾಮಪೂಜೆಯನ್ನು ಮಾಡುವಂಥದ್ದು. ಓಂ ಸುಮುಖಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಧೂಮ್ರಕೇತವೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಬಾಲಚಂದ್ರಾಯ ನಮಃ, ಓಂ ಕುಮಾರಗುರವೇ ನಮಃ, ಈಶಪುತ್ರಾಯ ನಮಃ, ಸರ್ವಸಿದ್ಧಿಪ್ರದಾಯಕಾಯ ನಮಃ, ನಾಮಪೂಜಾಂ ಸಮರ್ಪಯಾಮಿ ಅಂತ ಹೇಳಿ ಗಣಪತಿಯ ಅಷ್ಟೋತ್ತರವನ್ನು ಕೂಡ ಪಠನವನ್ನು ಮಾಡಿ ಧೂಪಾದಿಗಳನ್ನು ಸನ್ನಿಧಾನಕ್ಕೆ ತೋರುವಂಥ ಸಮಯ. ದಶಾಂಗುಂಗುಗುರೋಪೇತಂ ಸುಗಂಧಂಚ ಮನೋಹರಾಃ ಕಪಿಲಾಘೃತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾಂ ಅನ್ನುವುದಾಗಿ ಹೇಳಿ ಧೂಪವನ್ನು ತೋರಿ ದೀಪಾದಿಗಳನ್ನು ಕೂಡ ಇಟ್ಟು ಬಲಭಾಗಕ್ಕೆ ಭೂಮಿಯನ್ನು ಪ್ರೋಕ್ಷಿಸುತ್ತಾ ಆ ಚೌಕಾಕಾರದ ಮಂಡಲವನ್ನು ಬರೆದು ಆ ಮಂಡಲದ ಮೇಲೆ ಸ್ಥಾಪಿಸಿದಂತಹ ನೈವೇದ್ಯ ಪದಾರ್ಥಗಳಾದ ಯಾವ ತೆಂಗಿನಕಾಯಿ, ಬಾಳೆಹಣ್ಣು, ಪಂಚಕಜ್ಜಾಯ ಎಲ್ಲ ರೀತಿಯಾದಂಥ ನೈವೇದ್ಯ ಪದಾರ್ಥಗಳನ್ನು ಕೂಡ ವಿದ್ಯಾವಾರಿಧಿ ವಿದ್ಯಾಗಣಪತಿಗೆ ಅರ್ಪಣೆಯನ್ನು ಮಾಡುವಂಥದ್ದು. 2 ಬಾರಿ ನೈವೇದ್ಯಗಳನ್ನು ಮಾಡಿ 5 ಬತ್ತಿಗಳನ್ನು ತೆಗೆದುಕೊಂಡು ಮಂಗಳಾರತಿಯನ್ನು ಮಾಡುವಂತಹ ಸಮಯ ಕೂಡ ಬಂದಾಗಿದೆ. ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೋಜಾಯ ಸಾರ್ವಭೌಮಾಯ ಮಂಗಲಂ ಎನ್ನುವುದಾಗಿ ಹೇಳುತ್ತಾ ಮಂಗಳಾರತಿಯನ್ನು ಮಾಡಿ ರಕ್ಷೆಯನ್ನು ತಾಯಿಗೆ ಕೊಟ್ಟು ನೀವು ಕೂಡ ರಕ್ಷೆಯನ್ನು ಸ್ವೀಕಾರ ಮಾಡಿ. ಗಣಪತಿ ಕೊಡೋದು, ನೀವು ಕೂಡ ರಕ್ಷೆಯನ್ನು ಸ್ವೀಕಾರ ಮಾಡಿ. ಕರಗಳನ್ನು ತೊಳೆದು 3 ಪ್ರದಕ್ಷಿಣಾದಿಗಳ ಜೊತೆಗೆ ನಮಸ್ಕಾರವನ್ನು 21 ನಮಸ್ಕಾರವನ್ನು ಮಾಡಿ ಅಥವಾ 21 ಉಟಾಬಸ್ಕಿ ಅಂತ ಹೊಡಿತಿದ್ರು. ಅದನ್ನಾದರೂ ಕೂಡ ಮಾಡೋದು ಶ್ರೇಷ್ಠ ಗಣಪತಿಗೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾಂ ಗಣನಾಯಕ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪ್ರಾರ್ಥಿಸಿಕೊಳ್ಳೋಣ. ಶ್ರದ್ಧಾ ಮೇಧಾಮಿಷ ಪ್ರಜ್ಞಾನ್ ವಿದ್ಯಾಂ ಬುದ್ಧಿಂ ಶ್ರೇಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಗಣನಾಯಕ ಸಾಷ್ಟಾಂಗ ನಮಸ್ಕಾರವನ್ನು ಗೈತಾ ಆ ಪ್ರಾರ್ಥನೆಯನ್ನು ಮಾಡಿ ವಿದ್ಯೆಯನ್ನು, ಬುದ್ಧಿಯನ್ನು, ಸದ್ಬುದ್ಧಿಯನ್ನು ಕೊಡು ಎನ್ನುವುದಾಗಿ ಪ್ರಾರ್ಥಿಸಿಕೊಂಡು ಪ್ರಸಾದ ರೂಪದಲ್ಲಿರ್ತಕ್ಕಂತಹ ಹೂವನ್ನು ತಲೆ ಮೇಲೆ ಇಟ್ಕೊಂಡಿರಿ. ಕರುಣಾಮಯರಾದಂತಹ ವಿದ್ಯಾವಾರಿಧಿ ವಿದ್ಯಾಗಣಪತಿಯ ಸಂಪೂರ್ಣವಾದ ಅನುಗ್ರಹಕ್ಕೆ ಪಾತ್ರವಾಗಿದ್ದೇವೆ. ಶ್ರದ್ಧೆಯಿಂದ ಪೂಜೆ ಮಾಡಿದ್ದಾಗಿದೆ. ಪೂಜಾ ಫಲಗಳನ್ನು ವಿದ್ಯಾವಾರಿಧಿ ವಿದ್ಯಾ ಗಣಪತಿ ಎನ್ನುವಂಥ ಆರಾಧನೆಯನ್ನು ಬಹಳ ಸೊಗಸಾಗಿ ಮಾಡಿದ್ದೀರಿ ನೀವು. ಈ ಒಂದು ಪೂಜೆಯನ್ನು ಮಾಡಿದ್ದರ ಪ್ರತಿಫಲಗಳಿಂದ ನಮಗೆ ಸಿಗುವಂಥ ಫಲಗಳೇನು, ಯಾವ ರೀತಿಯಂಥ ಅನುಕೂಲ ಆಯಿತು, ನಾವು ಏನೇನು ಪೂಜೆಯನ್ನು ಮಾಡಿದ್ವಿ ಇದು ಅರಿವಿರೋದಿಲ್ಲ. ಅನೇಕರು ಬರ್ತಾರೆ, ಅರ್ಚಕರ ತಮ್ಮಷ್ಟಕ್ಕೆ ತಾವು ಬರ್ತಾರೆ, ಏನೋ ಹೋಮ ಮಾಡಿದ್ರು, ಒಂದಿಷ್ಟು ಹೊಗೆ ಆಯಿತು, ಹೋದರು ಅಂತ ಅಲ್ಲ. ಯಾವ ಪೂಜೆ ಪುನಸ್ಕಾರಗಳನ್ನು ನೀವು ಮಾಡಿದರೂ ಕೂಡ ಅದನ್ನು ಪ್ರಥಮವಾಗಿ ಅರ್ಥಕೋಬೇಕು. ಏನಕ್ಕೆ ಮಾಡ್ತೀವಿ ಕೇಳಿ ನಿಮ್ಮವ್ರನ್ನ, ಏನಕ್ಕೆ ಮಾಡ್ತೀವಿ, ಇದರ ಫಲಗಳೇನು, ಒಂದೊಂದು ಮಂತ್ರದ ಅರ್ಥ ಏನನ್ನು ಹೇಳುತ್ತೆ ಅನ್ನೋದನ್ನು ಪ್ರಶ್ನೆ ಮಾಡಿದಾಗ ನಮಗೆ ಅದರ ಮೌಲ್ಯಗಳ ಬಗ್ಗೆ ನಮಗೆ ಗೌರವ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಆ ಮೌಲ್ಯವನ್ನು ನಿಮ್ಮದಾಗಿಸಿಕೊಂಡ್ರೆ ನನಗೂ ಕೂಡ ಸಮಾಧಾನ. ಆ ಕಾರಣಕ್ಕೆ ನಾನು ಹೇಳ್ತಾ ಇರುವಂಥದ್ದು, ಪ್ರತಿದಿನವೂ ಕೂಡ ನಿಮ್ಮ ಪಬ್ಲಿಕ್ ಟಿವಿ ಪ್ರಸಾರ ಮಾಡ್ತಕ್ಕಂಥ ಈ ನಿತ್ಯ ಪೂಜೆ ಎನ್ನುವಂಥ ಕಾರ್ಯಕ್ರಮ ಕೇವಲ ಭಾರತ ಮಾತ್ರವಲ್ಲ, ಅನೇಕ ರಾಷ್ಟ್ರಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ ಕಾರ್ಯಕ್ರಮ ಬಿತ್ತರಗೊಂಡು ಈ ಕಾರ್ಯಕ್ರಮವನ್ನು ನೋಡುಗರು ಹೇಳ್ತಾ ಇರತಕ್ಕಂಥದ್ದು ನಮಗೇನೋ ಒಳ್ಳೆಯದಾಯಿತು, ನಮಗೇನೋ ಸಮಾಧಾನ ಅಂತ ಅನಿಸುತ್ತೆ. ಈ ಕಾರ್ಯಕ್ರಮವನ್ನು ನೋಡದೆ ನಾವು ನಮ್ಮ ದಿನಚರಿಗಳನ್ನೇ ಆರಂಭವನ್ನೇ ಮಾಡೋಲ್ಲ ಎನ್ನುವಂಥ ಮಾತನ್ನು ಆಡಿದಾಗ ಅದು ಖಂಡಿತ ನನಗೆ ಸಮಾಧಾನ ಅಂತ ನನಗೂ ಅನಿಸಿದೆ, ಸಮಾಧಾನವನ್ನು ಕೊಟ್ಟಿದೆ. ಹಾಗಿದ್ದರೆ ನಿಮ್ಮೆಲ್ಲರ ಜೀವನದಲ್ಲಿ ಇರಬಹುದಾದಂಥ ಪ್ರತಿಬಂಧಕ ದೋಷಗಳು ಬಂದರೆ, ಅಡೆತಡೆಗಳು ಬಂದರೆ, ಅದು ವಿದ್ಯಾರ್ಥಿಗಳಿಗೆ ಬಂದರೂ ಕಷ್ಟನೇ ಅಥವಾ ದೊಡ್ಡವರಿಗೆ ಬಂದರೂ ಕಷ್ಟನೇ. ಆದರೆ ಒಂದು ಮಾತನ್ನು ನಾವು ಹಿಂದಿನ ಗಾದೆ ಮಾತುಗಳಲ್ಲಿ ಕೇಳ್ತೇವೆ, ವಿದ್ಯೆ ಎನ್ನುವಂಥದ್ದು ಬಹಳ ಶ್ರೇಷ್ಠವಾದದ್ದು, ವಿದ್ಯೆ ಎನ್ನುವಂಥದ್ದು ಬಹಳ ಮುಖ್ಯ ಅಂತ. ಅದು ಯಾವುದೇ ರೀತಿಯಂಥ ವಿದ್ಯೆ ಇರ್ಬೋದು. ಕೃಷಿ ಎನ್ನುವಂಥದ್ದು ವಿದ್ಯೆ ಅಲ್ವೇ, ಬಹಳ ದೊಡ್ಡ ಮಟ್ಟದ ವಿದ್ಯೆ ಅದು. ಆ ಕೃಷಿಯಲ್ಲಿ ನಾವು ಒಂದು ಚೂರು ಹೆಚ್ಚು ಕಮ್ಮಿ ಮಾಡಿದ್ವಿ ಅಂದರೆ ಬರುವಂಥ ಬೆಳೆ ನಮ್ಮ ಕೈಗೆ ಬಾರದಂಥ ರೀತಿಯಲ್ಲಿ ಅದು ನಮ್ಮ ಕೈಯಿಂದ ದೂರ ಆಗಿಬಿಡ್ಬೋದು. ಅಥವಾ ಜೀವನದಲ್ಲಿ ನಾವು ಮಾಡುತ್ತಿರುವಂಥ ಉದ್ಯಮದಲ್ಲಿ ಸ್ವಲ್ಪ ಎಡವಟ್ಟಾದರೂ ಕೂಡ ಆ ಎಲ್ಲ ರೀತಿಯಂಥ ವ್ಯವಸ್ಥೆಗಳು ಕೂಡ ಕೈತಪ್ಪಿ ಹೋಗಬಹುದು. ಅಥವಾ ಜೀವನದಲ್ಲಿ ನಾವಂದುಕೊಂಡಂತಹ ಬಯಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಅನೇಕ ರೀತಿಯಾದಂತಹ ಸಮಸ್ಯೆಗಳು ಕೂಡ ಉಂಟಾಗಿ ಬಿಡಬಹುದು. ಯಾಕಾಯಿತು ಅಂತ ಕೇಳಿದರೆ ಅದಕ್ಕೆ ಉತ್ತರ ಇರೋದಿಲ್ಲ. ಇನ್ನು ಕೆಲವರ ಜೀವನ ನೋಡ್ತೀವಿ ನಾವು,
ಗುರುಗಳೇ, ನನ್ನ ಮಗ ಎಷ್ಟು ಚೆನ್ನಾಗಿ ಓದ್ತಾ ಇದ್ದ ಅಂದರೆ ಅಷ್ಟು ಚೆನ್ನಾಗಿ ಓದ್ತಾ ಇದ್ದ, ಆದರೆ ಬರ್ತಾ 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 ತುಂಬ ಡಲ್ ಆಗಿದ್ದಾನೆ, ಯಾವಾಗ ನೋಡಿದರೂ ಅವನದೇ ಕಂಪ್ಲೇಂಟನ್ನು ಟೀಚರ್ಸ್ ಮಾಡ್ತಾರೆ ಅಂತ ಕೊರಗ್ತಿರ್ತೀರಿ. ಖಂಡಿತ ಇವತ್ತು ವಿದ್ಯಾ ವಾರಿಧಿ, ವಿದ್ಯಾ ಗಣಪತಿಯ ಪೂಜೆಯನ್ನು ಮಾಡಿದರೆ ಆ ಸಮಸ್ಯೆಗಳಿಂದ ಬಿಡಲ್ಪಡುವಂಥ ಮಾರ್ಗವನ್ನು ನೀವೇ ಕಂಡುಕೋತೀರಿ ಎನ್ನುವಂಥದ್ದು ಕೂಡ ಸತ್ಯವಾಗಿರುವಂಥ ವಿಚಾರ. ಹಾಗಾಗಿ ಆ ಭಗವತಿಯ ಆರಾಧನೆಯನ್ನು, ಆ ವಿಶೇಷವಾಗಿರತಕ್ಕಂತಹ ಭಗವಂತನ ಆರಾಧನೆಯನ್ನು ಮಾಡಿರುವಂಥದ್ದು. ವಾರಿಧಿ ಅಂದರೆ ಅದು ಸಂಪೂರ್ಣವಾಗಿರತಕ್ಕಂಥ ಸಮುದ್ರ ಅಂತ ಅರ್ಥ. ಆ ಗಣಪತಿಗೆ ಗೊತ್ತಿಲ್ಲದಿದ್ದಂಥ ವಿದ್ಯೆನೇ ಇಲ್ಲ. ಹೇಗೆ ವಿದ್ಯಾದಾಯಿನಿಯಾದಂತಹ ಜಗನ್ಮಾತೆ ಸರಸ್ವತಿಯೂ ಇದ್ದಾಳೆಯೋ ಹಾಗೆ ವಿದ್ಯಾವಾರಿಧಿಯಾದ ವಿದ್ಯಾ ಗಣಪತಿಯನ್ನು ನಾವು ವಿಶೇಷವಾಗಿ ನಾವು ಅರ್ಚನೆ ಮಾಡೋದರಿಂದ, ಅವನನ್ನು ಪ್ರಾರ್ಥಿಸುವುದರಿಂದ ಸಕಲ ರೀತಿಯಾದಂತಹ ಯಾವ ವಿದ್ಯೆಗೆ ಪ್ರತಿಬಂಧಕ ದೋಷಗಳಿದೆಯೋ ಅದು ನಿವೃತ್ತವಾಗುತ್ತೆ. ನೀವು ಕಲ್ಪನೆಯನ್ನು ಮಾಡಿಕೊಳ್ಳಿ, ದಟ್ಟವಾದಂಥ ಕಾಡೊಂದಿದೆ ಅಂತ ಇಟ್ಕೊಳ್ಳಿ. ಮುಳ್ಳಿನ ರಾಶಿಗಳುಳ್ಳಂಥ ಗಿಡದ ಮಧ್ಯಗಳಲ್ಲಿ ಅದನ್ನು ಬೇಯಿಸ್ಕೋಬೇಕು ಅಂತಾದರೆ ಕತ್ತಿ ಬಹಳ ಮುಖ್ಯವಾದದ್ದು. ಗಣಪತಿ ಏನು ಹಿಡಿದ್ಯಾನೆ? ಪಾಶಾಂಕುಶವನ್ನು ಹಿಡಿದಿರತಕ್ಕಂಥವನು. ಪಾಶವನ್ನು ಹಿಡಿದಿದ್ದಾನೆ, ಅಂಕುಶವನ್ನು ಕೂಡ ಹಿಡಿದಿರತಕ್ಕಂಥ ವ್ಯವಸ್ಥೆಗಳು. ಆ ನಮ್ಮ ಬುದ್ಧಿಯನ್ನು ಅಂಕುಶದಲ್ಲಿ ಇಡ್ತಾನೆ. ನೀನು ಇದನ್ನು ಮಾಡು, ಇದನ್ನು ಮಾಡಬೇಡ, ಇದನ್ನು ಮಾಡು, ಇದನ್ನು ಮಾಡಬೇಡ ಅಂತ ಚಾಂಚಲ್ಯವನ್ನು ಹೋಗಲಾಡಿಸ್ತಾನೆ. ಜೊತೆಗೆ ಸ್ಮೃತಿ ಅಂದ್ರೆ ನೆನಪು ಅಂತ ಅರ್ಥ. ಅನೇಕರು ಏನು ಮಾಡ್ತೀವಿ ಅಂದರೆ ಬೇಕಾದಷ್ಟು ಓದಿರ್ತೀವಿ, ಓದಿದ್ದು ಮಾತ್ರ ನೆನಪೇ ಇರಲ್ಲ. ಎಲ್ಲಿವರೆಗೆ ನೆನಪಿರುತ್ತೆ? ಎಕ್ಸಾಮ್ ಹಾಲಿಗೆ ಎಂಟ್ರ್ ಆಗೋ ತನಕನೂ ಕೂಡ ನೆನಪಿರುತ್ತೆ. ಎಂಟ್ರ್ ಆದ್ವಿ ಮುಗಿದೋಯ್ತು ಕತೆ. ನೆನಪಾಗಿಲ್ಲ, ಬಿಟ್ಟು ಬಂದೆ, 6 ಮಾರ್ಕ್ಸ್ ಹೋಗ್ಬೋದು, 10 ಮಾರ್ಕ್ಸ್ ಹೋಗ್ಬೋದು ಅನ್ನುವಂಥ ಮಾತನ್ನು ಅನೇಕರು ಆಡೋದನ್ನು ನಾವು ಕೇಳ್ತಿರ್ತೀವಿ ದಿನ ಬೆಳಗಾದ್ರೆ. ಆದರೆ ಯಾರು ವಿದ್ಯಾವಾರಿಧಿ ವಿದ್ಯಾ ಗಣಪತಿಯ ಆರಾಧನೆಯನ್ನು ಮಾಡಿ ಆ ನೈವೇದ್ಯ ಸ್ವರೂಪದ ಪಂಚಕಜ್ಜಾಯವನ್ನು ಸ್ವೀಕಾರ ಮಾಡ್ತೀರೋ, ನಿಮ್ಮ ಅನೇಕ ರೀತಿಯಾದಂತಹ ವ್ಯವಸ್ಥೆಗಳಲ್ಲಿ ಅಂದರೆ ಇರುವಂತಹ ನೆನಪಿನ ಶಕ್ತಿ ಜಾಗೃತವಾಗುತ್ತೆ. ಕಾರಣ ವೈಜ್ಞಾನಿಕವಾಗಿ ಒಂಚೂರು ಚಿಂತನೆ ಮಾಡಿಬಿಡೋಣ ನಾವು. ಎಳ್ಳಿದೆ, ಕಡಲೆ ಇದೆ, ಬೆಲ್ಲವಿದೆ. ಈ ಎಲ್ಲವೂ ಕೂಡ ಬೆಲ್ಲ ಪಿತ್ತದ ಅಂಶವನ್ನು ಹೋಗಲಾಡಿಸಿದರೆ ಎಳ್ಳು ಶಾರ್ಪಿನ ಅಂಶವನ್ನು ಉತ್ಪತ್ತಿ ಮಾಡುತ್ತಂತೆ, ಅಂದರೆ ಬುದ್ಧಿಯ ಚುರುಕುತನವನ್ನು ಮಾಡುತ್ತಂತೆ. ಕಡಲೆ ದೇಹಕ್ಕೆ ತಂಪನ್ನು ಎರೆಯುತ್ತಂತೆ. ಇವೆಲ್ಲವನ್ನು ಕೂಡ ಮಿಶ್ರಣವಾದಂತಹ ವ್ಯವಸ್ಥೆಗಳು ಕೂಡ ಆ ಪಂಚಕಜ್ಜಾಯದಲ್ಲಿ ಇದರಿಂದ ಅದನ್ನು ನೈವೇದ್ಯ ರೂಪದಲ್ಲಿ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಿ ಆ ಪರಮಾತ್ಮನ ಪ್ರಾರ್ಥನೆ ಮಾಡಿಕೊಂಡ್ರಿ. ಶ್ರದ್ಧಾ ಮೇಧಾಂ ಯಶಪ್ರಜ್ಞಾ, ಶ್ರದ್ಧೆ ಎನ್ನುವಂಥದ್ದು, ಮೇಧೆ ಎನ್ನುವಂಥದ್ದು, ಯಶ ಎನ್ನುವಂಥದ್ದು, ಪ್ರಜ್ಞೆ ಎನ್ನುವಂಥದ್ದು ಇವೆಲ್ಲವನ್ನು ಕೂಡ ಜಾಗೃತ ಮಾಡು ಎನ್ನುವುದಾಗಿ ಪ್ರಾರ್ಥಿಸಿಕೊಂಡಿದ್ದೀರಿ. ಇದರಿಂದ ಸುಪ್ರೀತನಾಥ ಸ್ವಾಮಿ ಕಷ್ಟ ನಷ್ಟಗಳನ್ನು ಬಗೆಹರಿಸಿ ಸುಖ ಜೀವನವನ್ನು ಕೊಡಲಿ ಎನ್ನುವುದಾಗಿ ಪ್ರಾರ್ಥಿಸಿಕೊಳ್ತೇನೆ ನಿಮ್ಮೆಲ್ಲರ ಪರವಾಗಿ. ಶ್ರದ್ಧೆಯಿಂದ ಪೂಜೆ ಮಾಡಿ, ಪೂಜಾ ಫಲಗಳನ್ನು ಕೇಳಿದ್ದೀರಿ. ಇದೇನಿದ್ರೂ ಕೂಡ ರಾಶಿ ಭವಿಷ್ಯ ತಿಳ್ಕೋಬೇಕು ಎನ್ನುವಂಥ ಕುತೂಹಲ ನಿಮಗಿದೆ, ತಿಳಿಯೋಣ. ಪ್ರಥಮವಾಗಿ ಮೇಷರಾಶಿ ಇವತ್ತಿನ ದಿನಮಾನವನ್ನು, ಇವತ್ತಿನ ದಿನ ಅನುಕೂಲಕರವಂತಹ ಸ್ಥಿತಿಯನ್ನು ಪಡ್ಕೊಳ್ತೀರಿ. ಬಾಂಧವ್ಯದ ವೃದ್ಧಿಯನ್ನು ಬೆಳೆಸಿಕೊಳ್ಳುವಂತಹ ಶುಭಯೋಗ. ಕಬ್ಬಿಣ, ತೈಲೋತ್ಪನ್ನದಂತಹ ವ್ಯಾಪಾರಗಳಲ್ಲಿ ಸಮೃದ್ಧಿಯ ಪಥವನ್ನು ಕಾಣುವಂಥ ದಿನಮಾನ. ಟೈಲರಿಂಗ್ ವೃತ್ತಿ, ಬಟ್ಟೆ ವ್ಯಾಪಾರದಂಥ ವ್ಯಾಪಾರಗಳಲ್ಲಿ ಅನುಕೂಲಕರವಂತಹ ಸ್ಥಿತಿಮಾನವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣ್ತಾ ಇದೆ. ಮನೆಯಲ್ಲಿ ಉಲ್ಲಾಸ, ಅನೇಕ ದಿನಗಳಿಂದ ಆಲೋಚನೆ ಮಾಡ್ತಾ ಇರತಕ್ಕಂಥ ಕರ್ಮದ ಸಾಫಲ್ಯವನ್ನು ಕೂಡ ಪಡೆದುಕೊಳ್ಳುವಂತಹ ಶುಭ ದಿನಗಳು ನಿಮ್ಮ ಪಾಲಿಗೆ ಪ್ರಾಪ್ತವಾಗ್ತಾ ಇದೆ. ಹಾಗಾದರೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತಹ ದಿಸೆಯಲ್ಲಿ ಮಾಡಬೇಕಾದಂಥ ಒಂದು ಪರಿಹಾರ ಈ ದಿನ ಗಣಪತಿ ಆರಾಧನೆ. ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಎಲ್ಲರಿಗೂ ಶುಭ ಫಲಗಳನ್ನು ಕೊಡ್ತಾನೆ. ಪರಮಾತ್ಮ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸೋಣ. ವೃಷಭ ರಾಶಿ, ಮಾನಸಿಕವಂತಹ ಒತ್ತಡಮಯವಾದಂತಹ ಬದುಕನ್ನು ಕಾಣಬೇಕಾದ ಅನಿವಾರ್ಯ ಪರಿಸ್ಥಿತಿಗಳು ನಿಮ್ಮ ಪಾಲಿಗೆ ಪ್ರಾಪ್ತವಾಗಬಹುದು. ಕೊಟ್ಟ ದುಡ್ಡಿಗಾಗಿ ಗಲಾಟೆ ಮಾಡಿಕೊಳ್ಳಬೇಕಂತ ಪರಿಸ್ಥಿತಿಗಳು ಕೂಡ ಒದಗಬಹುದಾದ ಸಾಧ್ಯತೆಗಳಿದೆ. ಜಾಗೃತರಾಗಿರಿ. ಕಪ್ಪು ಬಟ್ಟೆಯನ್ನು ಧರಿಸೋದು ಬೇಡ ಎನ್ನುವಂಥ ಸಲಹೆ ನನ್ನದು. ಒತ್ತಡಮಯವಾದಂಥ ಜೀವನವನ್ನು ಅನುಸರಿಸಬೇಕಾದ ಅನಿವಾರ್ಯ ಪರಿಸ್ಥಿತಿಗಳು ಕೂಡ ನಿಮ್ಮ ಪಾಲಿಗೆ ಕಾಣ್ತಾ ಇದೆ. ಇವತ್ತು ಮಿತ್ರರಿಂದ ಅನಾನುಕೂಲಕರವಂಥ ಸ್ಥಿತಿಮಾನ ಲಭ್ಯ ಆಗಲೂಬಹುದು. ಹಣಕ್ಕಾಗಿ ಪರದಾಡಬೇಕಂತ ಪರಿಸ್ಥಿತಿಗಳು ಕೂಡ ಇರೋದ್ರಿಂದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋಕೆ ಗಣಪತಿ ನಮಗಿರುವಂಥ ಮಾರ್ಗ. ಆ ಸ್ವಾಮಿ ನೆನೆದರೆ ಕಷ್ಟಗಳು ದೂರ, ಒಳ್ಳೆಯದಾಗಲಿ. ರಾಶಿ ಮಿಥುನ, ಹೆಣ್ಣು ಮಕ್ಕಳಿಗೆ ನೆಮ್ಮದಿಯನ್ನು ಕಾಣುವಂಥ ಯೋಗಗಳಿದೆ. ವಿದ್ಯಾರ್ಥಿಗಳ ಕನಸು ನನಸಾಗತ್ತೆ. ಬಹುದಿನದಿಂದ ನಾನು ವಿದೇಶದಲ್ಲಿ ಓದಬೇಕು, ಅದು ವಿದೇಶದಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಆಲೋಚನೆಗಳು ನಿಮ್ಮದಾದರೆ ಆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೂಡ ಜಯವನ್ನು ಪಡ್ಕೋತೀರಿ.
ಇನ್ನು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಲಾಭಾಂಶಗಳನ್ನು ಗಳಿಸುವಂಥ ಲಕ್ಷಣಗಳು ಕೂಡ ಇದೆ. ಧನಾತ್ಮಕವಂಥ ಚಿಂತನೆಯಿಂದ ಲಾಭ. ಪ್ರಗತಿ ಬೇಕಾ? ಅಮ್ಮನವರ ಆರಾಧನೆ ಜೊತೆಗೆ ಗಣಪತಿಯನ್ನು ಕೂಡ ಆರಾಧನೆ ಮಾಡಿಕೊಳ್ಳಿ, ಆ ಸ್ವಾಮಿ ನಿಮ್ಮನ್ನು ಕಾಪಾಡ್ತಾನೆ. ಇನ್ನು ರಾಶಿ ಕರ್ಕಾಟಕ. ಒತ್ತಡಗಳ ಬದುಕನ್ನು ದೂರ ಮಾಡಿಕೊಂಡಂಥ ಅನುಭವ ಕೂಡ ನಿಮ್ಮ ಪಾಲಿಗೆ ಪ್ರಾಪ್ತವಾಗುತ್ತೆ. ಮನೆಯಲ್ಲಿ ನೆಮ್ಮದಿಯನ್ನು ಕಾಣ್ತೀರಿ. ಬಂಧು ಮಿತ್ರರ ಸಮಾಗಮನ ಕೂಡ ನಿಮ್ಮ ಪಾಲಿಗೆ ಪ್ರಾಪ್ತವಾಗುತ್ತೆ. ಮಾಧ್ಯಮ ಮಿತ್ರರಿಗೆ ನೆಮ್ಮದಿ. ಬಹುದಿನದ ಕನಸನ್ನು ನನಸಾಗಿಸಿಕೊಂಡಂಥ ಸಮಾಧಾನ. ಸ್ಪರ್ಧಾತ್ಮಕವಾದಂಥ ಬದುಕಿನಲ್ಲಿ ವಿದ್ಯಾರ್ಥಿಗಳ ಜಯವನ್ನು ಗಳಿಸುವಂತಹ ಶುಭ ದಿನ. ಹಾಗೆ ಹೆಚ್ಚುತ್ತಿರುವಂತಹ ಜನಪ್ರಿಯತೆ ಜನಮಾನ್ಯತೆ ಕೂಡ ಕಾಪಾಡಿಕೊಳ್ತೀರಿ ನೀವು. ಪ್ರಗತಿ ಬೇಕಾ? ಹಾಗಿದ್ದಲ್ಲಿ ಗಣಪತಿಯ ಆರಾಧನೆಯನ್ನು ಮಾಡೋದ್ರಿಂದಲೇ ಶುಭ ಫಲಗಳ ಪ್ರಾಪ್ತಿ. ಭಗವಂತ ಚೆನ್ನಾಗಿಡಲಿ. ರಾಶಿ ಸಿಂಹ. ಮಾನಸಿಕವಂತ ಒತ್ತಡ ಮುಂದುವರಿಯುತ್ತೆ. ಹಣಕ್ಕಾಗಿ ಪರದಾಟ ಮಾಡಬೇಕಂತ ಅನಿವಾರ್ಯ ಪರಿಸ್ಥಿತಿಗಳು ಕೂಡ ನಿಮ್ಮ ಪಾಲಿಗೆ ಪ್ರಾಪ್ತವಾಗ್ತಾ ಇದೆ. ಬಂಧುಗಳ ಮಧ್ಯೆ ಸಂಘರ್ಷ. ಹೆಚ್ಚುತ್ತಿರುವಂತಹ ಜನಮಾನ್ಯತೆ ಜನಪ್ರಿಯತೆಯನ್ನು ಸಂಪೂರ್ಣವಾಗಿ ಕಾಪಾಡಿಕೊಳ್ಳಿಕ್ಕೆ ವೈಫಲ್ಯಗಳು ಕೂಡ ಉಂಟಾಗಬಹುದು. ದಂಡತಿರುವಂತಹ ಪರಿಸ್ಥಿತಿ ಕೆಲವರ ಜೀವನದಲ್ಲಿ. ಪ್ರಯಾಣದಲ್ಲಿ ಸಣ್ಣ ಪುಟ್ಟದಂಥ ಅಪಘಾತ ಸಾಧ್ಯತೆಗಳು ಕೂಡ ಇರುವುದರಿಂದ ಜಾಗೃತರಾಗಿರಿ ಅಂತ ಎಚ್ಚರಿಸ್ತೀನಿ. ಇದು ನನ್ನ ಕರ್ತವ್ಯ. ಕೇಳೋರು ಕೇಳಿಸ್ಕೊಳ್ಳಿ, ಬೇಡ ಬಿಟ್ಟಾಕಿ. ಸಮಸ್ಯೆಗಳ ಪರಿಹಾರಕ್ಕೆ ಗಣಪತಿಯ ಆರಾಧನೆ ಮಾಡಿ. ಮನೆಯಿಂದ ಹೊರಡುವಾಗ ಪ್ರಸಾದವನ್ನು ಇಟ್ಟುಕೊಂಡೇ ಹೊರಡಿ. ಖಂಡಿತ ಪರಮಾತ್ಮ ನಿಮ್ಮನ್ನು ಕೈ ಹಿಡಿತಾನೆ. ಒಳ್ಳೆಯದಾಗಲಿ. ಇನ್ನು ರಾಶಿ ಕನ್ಯಾ. ಹೆಣ್ಣು ಮಕ್ಕಳಿಗೆ ನೆಮ್ಮದಿ ಇವತ್ತು. ಮಾನಸಿಕವಂತ ಒತ್ತಡಗಳಿಂದ ದೂರಾಗುವಂತಹ ಲಕ್ಷಣಗಳಿದೆ. ಬಂಧು ಮಿತ್ರರ ಸಹಾಯ. ವಿದ್ಯಾರ್ಥಿಗಳಿಗೆ ಜಯ. ಬರಬೇಕಂತ ಹಣ ವಾಪಸ್ಸಾಗತ್ತೆ. ಪ್ರಗತಿಗಾಗಿ ಗಣಪತಿಯ ಆರಾಧನೆಯನ್ನು ಮಾಡಿ. ಭಗವಂತ ಚೆನ್ನಾಗಿಡಲಿ. ರಾಶಿ ತುಲಾ. ಸಮಾಧಾನಯುತವಂಥ ಬದುಕನ್ನು ಕಾಣುವಂಥ ನಿರೀಕ್ಷೆ ಹುಸಿಯಾಗಲಾರದು. ಮಿತ್ರರಿಂದ ನೆಮ್ಮದಿಯನ್ನು ಕಾಣುವಂತಹ ಯೋಗಗಳಿದೆ. ಸಹಮಿತ್ರರ ಅನುಕೂಲತೆಗಳನ್ನು ಕೂಡ ಪಡ್ಕೊಳ್ತೀರಿ. ಯಾಂತ್ರಿಕ ಉಪಕರಣಗಳ ಮಾರಾಟಗಾರರಿಗೆ ನೆಮ್ಮದಿ. ಹಾಗೆ ಬಿಡಿ ಭಾಗಗಳನ್ನು ತಯಾರು ಮಾಡತಕ್ಕಂಥ ಫ್ಯಾಕ್ಟರಿಗಳಲ್ಲಿ ಕೂಡ ಜಯವನ್ನು ಕಾಣುವಂತಹ ಸಾಧ್ಯತೆಗಳಿದೆ. ಎಲ್ಲ ರೀತಿಯಂತಹ ಪ್ರಗತಿಯ ಪಥಕ್ಕೆ ಕುಲದೇವರ ಆರಾಧನೆ ಎನ್ನುವಂಥದ್ದು ಬಹಳ ಅಗತ್ಯ. ಚೆನ್ನಾಗಿಡಲಿ ಪರಮಾತ್ಮ. ವೃಶ್ಚಿಕ ರಾಶಿ. ಮಾನಸಿಕವಂತ ಒತ್ತಡದ ಬದುಕನ್ನು ದೂರ ಮಾಡಿಕೊಂಡಂಥ ಅನುಭವ. ಹೆಣ್ಣು ಮಕ್ಕಳಿಗೆ ನೆಮ್ಮದಿ. ವಿದ್ಯಾರ್ಥಿಗಳಿಗೆ ಸಮಾಧಾನ. ದೂರದ ಪ್ರಯಾಣ ಅನಿವಾರ್ಯ. ಹಣದ ವ್ಯವಸ್ಥೆಗಳನ್ನು ಕೂಡ ಸುಗಮವಾಗಿಸ್ಕೋತೀರಿ. ಎಲ್ಲ ರೀತಿಯಾದಂಥ ವ್ಯವಸ್ಥೆಗೆ ಧೈರ್ಯವೇ ಸರ್ವತ್ರವಾಗಿರುತ್ತೆ. ಎಲ್ಲ ರೀತಿಯಂಥ ಧೈರ್ಯವನ್ನು ಮಾಡಿದರೆ ಕೆಲಸವನ್ನು ಜಯ ಎನ್ನುವಂಥದ್ದು ನಿಶ್ಚಿತ. ಗಣಪತಿ ಆರಾಧನೆಯಿಂದ ನೆಮ್ಮದಿ. ರಾಶಿ ಧನು. ಮಾನಸಿಕವಂತ ಒತ್ತಡದ ಬದುಕನ್ನು ಅನಿವಾರ್ಯವಾಗಿ ಸ್ವೀಕಾರ ಮಾಡಬೇಕಂತ ಅನಿವಾರ್ಯ ಪರಿಸ್ಥಿತಿಗಳು. ತಪ್ಪಿಗಾಗಿ ದಂಡವನ್ನು ತೆರತೀರಿ. ಸರ್ಕಾರದ ಕೇಸುಗಳು ಕೂಡ ಕೆಲವರಿಗೆ ಬರ್ಬೋದು. ಕಾಂಟ್ರಾಕ್ಟರ್ಗಳಿಗೆ ಅನುಕೂಲಕರವಾದಂಥ ದಿನವಲ್ಲ. ಹಣಕ್ಕಾಗಿ ವಿಪರೀತವಂತಹ ಪರದಾಟದ ಸಾಧ್ಯತೆಗಳು ಕೂಡ ಇರೋದ್ರಿಂದ ಸಮಸ್ಯೆಗಳ ಪರಿಹಾರಕ್ಕೆ ಗಣಪತಿಯ ಆರಾಧನೆ ಮಾಡಿದ್ರೆ ಬಹಳ ಕಷ್ಟ. ಹೇಳೋದು ನನ್ನ ಕರ್ತವ್ಯ. ಕೇಳರು ಕೇಳಿಸ್ಕೊಳ್ಳಿ, ಬೇಡ ಬಿಟ್ಟಾಕಿ. ತೀರ್ಮಾನ ನಿಮಗೆ ಬಿಟ್ಟಂಥ ವಿಚಾರ. ರಾಶಿ ಮಕರ. ಸಮಾಧಾನದ ಬದುಕನ್ನು ಕಾಣ್ತೀರಿ. ಮನೆಯಲ್ಲಿ ನೆಮ್ಮದಿಯನ್ನು ಕಾಣಲಿಕ್ಕೆ ಕೆಲವು ಅಡೆತಡೆಗಳು ಅದಕ್ಕೆ ಬಾಧಕ ಅಂತ ಅನ್ನಿಸಬಹುದು. ಹೆಣ್ಣು ಮಕ್ಕಳ ಮನಸ್ಸನ್ನು ನೋಯಿಸಬೇಡಿ. ಬಂಧು ಮಿತ್ರರ ಮಧ್ಯೆ ಕಲಹ. ವಿದ್ಯಾರ್ಥಿಗಳ ಜೀವನದಲ್ಲಿ ಅಡೆತಡೆಗಳು. ಅನಿವಾರ್ಯವಾಗಿ ಹಣವಿನ ವಿಪರೀತವಂತ ಖರ್ಚಿನ ಬಾಪ್ತಿರೋದ್ರಿಂದ ಗಣಪತಿ ಆರಾಧನೆಯಿಂದ ಪರಿಹಾರ. ಭಗವಂತ ಚೆನ್ನಾಗಿಡಲಿ. ರಾಶಿ ಕುಂಭ. ಸಮಾಧಾನಯುತವಂತ ಬದುಕನ್ನು ಕಾಣಲಿದ್ದೀರಿ. ಮಿತ್ರರಿಂದ ನೆಮ್ಮದಿ. ಹಲವು ದಿನಗಳಿಂದ ಆಲೋಚನೆಗಳನ್ನು ಕೈಗೆಟಕಿಸಿಕೊಂಡಂಥ ಅನುಭವ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವಂತಹ ಜನಮಾನ್ಯತೆಯನ್ನು ಕೂಡ ಕಾಪಾಡಿಕೊಳ್ಳಬಹುದಾದಂಥ ಸಾಧ್ಯತೆಗಳು. ಪ್ರಗತಿಯ ಪಥ ಬೇಕಾ? ಗಣಪತಿ ಆರಾಧನೆ ಮಾತ್ರವೇ ಸಾಧ್ಯ. ಒಳ್ಳೆಯದಾಗಲಿ. ರಾಶಿ ಮೀನ. ಸುಮಧುರ ಕ್ಷಣಗಳನ್ನು ಪಡೆದುಕೊಂಡಂಥ ಅನುಭವ ನಿಮ್ಮ ಪಾಲಿಗೆ ಪ್ರಾಪ್ತವಾಗುತ್ತೆ. ಉತ್ತಮವಾದಂತಹ ಬಾಂಧವ್ಯವನ್ನು ಕೂಡ ಕಾಪಾಡಿಕೊಳ್ಳಲಿದ್ದೀರಿ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವಂತಹ ಜನಮಾನ್ಯತೆ ಜನಪ್ರಿಯತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗ್ತೀರಿ. ಯಾರು? ರಾಜಕೀಯ ರಂಗದವರು. ಸಾಮಾಜಿಕ ಕಳಕಳಿಯ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳ ಜೀವನದಲ್ಲಿ ಅನುಕೂಲ. ಮಹೋನ್ನತವಂತ ನಿಮ್ಮ ಕನಸನ್ನು ನನಸಾಗಿಸಿಕೊಂಡಂಥ ಅನುಭವ. ಪ್ರಗತಿಯ ಪಥ ಬೇಕಾ? ಹಾಗಿದ್ದಲ್ಲಿ ಗಣಪತಿ ಆರಾಧನೆ ಮಾಡುವಂಥದ್ದು ನಿಮಗೆ ಪಾಲಿಗೆ ಅನಿವಾರ್ಯ. ಭಗವಂತ ಚೆನ್ನಾಗಿಡಲಿ. ಜಾತಕ ಅಭಿಯಾನ ನಿಮಗಾಗಿ ಆರಂಭವಾದಂಥ ಒಂದು ಅಭಿಯಾನ. ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ ಇವೆರಡನ್ನು ಕೊಟ್ಟರೆ ನಿಮ್ಮ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ 10 ಭಾಷೆಗಳಲ್ಲಿ ಪ್ರಕಟಿಸುವಂಥ ನಿಮ್ಮ ಸಂಪೂರ್ಣವಾಗಿ ಪರಾಮರ್ಶೆ ಮಾಡಿರ್ತಕ್ಕಂಥ ಜಾತಕದ ಪ್ರತಿಯನ್ನು ನಿಮಗೆ ಕಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಖಂಡಿತ ಪಡ್ಕೊಳ್ಳಿ. ನಿಮ್ಮ ಜೀವನ ಸುಗಮವಾಗಿರಲಿ. ಜನ್ಮ ದಿನಾಂಕ ಇಲ್ಲದವರಿಗಾಗಿ ಪರಿಹಾರ ಪತ್ರದ ಯೋಜನೆ ಕೂಡ ನಿಮಗಾಗಿ ಇರುವುದರಿಂದ ಅದನ್ನು ಕೂಡ ಪಡ್ಕೊಳ್ಳಿ ಎನ್ನುವಂಥ ಕರೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಸಮಯ. ಪ್ರತಿ ಶುಕ್ರವಾರ ಶಿವಮೊಗ್ಗ ನಗರದಲ್ಲಿ ನಾನಿರ್ತೀನಿ. ಅಗತ್ಯವಿದ್ದಲ್ಲಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಿ ಎನ್ನುವಂಥ ಕರೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತೀನಿ. ನಾಳೆ ಅದ್ಭುತವಾದಂಥ ಪೂಜಾ ರಹಸ್ಯವನ್ನು ಹೊತ್ತು ಬರ್ತೀನಿ. ಚೆನ್ನಾಗಿರಿ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.